ನನ್ನ ವೈಫ್ ಹತ್ರ ಕೇಳಿದಾಗಲೂ ಅದನ್ನೇ ಹೇಳಿದೆ, ನೀನು ಹೇಗಿದ್ದಿ ಅಂತ ನಂಗೆ ಗೊತ್ತು, ನೀನೇ ಹೋಗು ಅನ್ನೋ ಥರನೇ ಅಂದಿದ್ಲು. ಅಂಥ ದೊಡ್ಡ ತಪ್ಪು ನನ್ನಿಂದ ಆಯ್ತಲ್ಲ ಅನ್ನೋ ರೀತಿ, ಇಲ್ಲ ದೋಸ್ತ ನನಗೆ ಅನಿಸಿದ್ದನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಾನು ಅವರಿಂದ ಕಲಿಯೋದು ಅದನ್ನೇ. ನಾನು ಅದು ಹಾಕಿದಾರೆ ಇಲ್ವೋ ಗೊತ್ತಿಲ್ಲ, ಅದು ಗೆದ್ನಲ್ಲ 401 ಪಾಯಿಂಟ್ಸ್ ಎಲ್ಲ ಬಂದಿತ್ತಲ್ಲ, ಬಂದು ಸುದೀಪ್ ಸರ್ ನಿಮಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಂಗಿತ್ತು ಗೊತ್ತಾ, ಡೋರ್ ಓಪನ್ ಆದಾಗ ಒಮ್ಮೆ ಇಷ್ಟು ದೊಡ್ಡ ಅಲ್ಲೇ ಇದ್ವಾ ನಾವು ಅನ್ನೋ ಥರ ಕೂತಿರೋದು. ಏನು ಸರ್ ಏನಾಯ್ತು ಸರ್, ಗಾರ್ಡನಲ್ಲಿ ಮಂಜು ಅವರು ಒಂಥರ ವಿಚಿತ್ರವಾಗಿ ಆಡ್ತಾರೆ ಸರ್. ಅದಕ್ಕೆ ರೀಸನ್ನೇ ಅದು, ನಾನು ಅವ್ರನ್ನ ಪ್ರ್ಯಾಂಕ್ ಮಾಡಿ ನಿದ್ದೆ ಕೆಡಿಸಿದ್ದೆ, ಅದಕ್ಕೆ ಅವ್ರು ನನ್ನ ಮೇಲೆ ಟ್ರಿಗರ್ ಆಗಿದ್ರು, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ. 20 ಕ್ಯಾಮರಾ ಹೊರಗಡೆ ಇರೋ 20 ಕ್ಯಾಮರಾಕ್ಕೆ 38 ಕಂಟೆಂಟ್ ಕೊಟ್ಟು ಬಂದೆ. ಆ್ಯಂಡ್ ನೀವು ಇನ್ನೊಂದು ಹೇಳ್ತಿದ್ರಿ, ಉಸ್ತುವಾರಿ ಮಾಡೋದು ಬಹುಶಃ ಟಾಸ್ಕ್ ಬೇಕಾದ್ರೆ ಮಾಡ್ಬಿಡ್ಬೋದು ಅನ್ಸುತ್ತೆ, ಎಷ್ಟೇ ಕಷ್ಟ ಇರಲಿ. ನಮಗೆ ಅನಿಸ್ತಿರುತ್ತೆ ಉಸ್ತುವಾರಿ ಮಾಡೋದೇ ಎಷ್ಟು ಟ್ರಿಕ್ಕಿ ಇದೆ, ತುಂಬ ತಲೆನೋವು ಕೆಲಸ ಅದು ಅನ್ನೋ ಥರ. ಹೇಗಿರ್ತಿತ್ತು ಉಸ್ತುವಾರಿ ಮಾಡೋ ಒಂದು ಟಾಸ್ಕ್? ನಿಮಗೆ ಉಸ್ತುವಾರಿ ಬಂದಾಗ ಒಂದು ಕಡೆ ಖುಷಿ ಆಗ್ತಿತ್ತಾ, ಓಕೆ ಟಾಸ್ಕ್ ಮಾಡೋದಿರಲ್ಲ, ಚೆನ್ನಾಗಿ ಉಸ್ತುವಾರಿ ಮಾಡಬೇಕು, ಅಥವಾ ಆ್ಯಕ್ಚುಲಿ ಟೆನ್ಷನ್ ಆಗ್ತಿತ್ತಾ ಉಸ್ತುವಾರಿ ಮಾಡಬೇಕು? ನನಗೆ ಉಸ್ತುವಾರಿ ಫಸ್ಟ್ ಟಾಸ್ಕ್ಗಿಂತ ಉಸ್ತುವಾರಿ ಬೆಟರ್ ಅಂತ ಅನಿಸ್ತು. ಯಾವ ಉಸ್ತುವಾರಿ ಅಂತ ಬಂದು ಉಸ್ತುವಾರಿ ಏನು ಬೇಡವೇ ಬೇಡ, ಟಾಸ್ಕೇ ಮಾಡೋಣ ಅನ್ನೋ ಥರ. ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಉಸ್ತುವಾರಿ ಅತಿ ಕಡಿಮೆ ಉಸ್ತುವಾರಿ ಮಾಡಿದ್ದು ನಾನೇ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ಮನೆಯವರು ಕೂಡ ಉಸ್ತುವಾರಿ ಅಂತ ಕೊಡುವಾಗ ಧನರಾಜ್ ಮಾತಾಡೋದಿಲ್ಲ, ಅವನು ಹೇಗಿದ್ರು ಅವನು ಟೀಮ್ ಪರವಾಗಿ ನಿಲ್ಲಲ್ಲ, ಏನಿದ್ರು ಹೇಳ್ತಾನೆ ಅನ್ನೋ ಥರ, ಅದು ಸರಿಯೋ ತಪ್ಪೋ ಅನ್ನೋ ಥರ ಹೇಳ್ಬಿಡ್ತಾನೆ ಅಂತ. ಸ್ವರ್ಗ ನರಕದಲ್ಲಿ ಬಂದಾಗ್ಲೂ ಅಷ್ಟೇ, ನರಕದವರಿಗೆ ಊಟದ ಅವಕಾಶ ಸಿಗುತ್ತೆ ನೋಡಿ, ಆವಾಗ್ಲೂ ನಾನೇ ಉಸ್ತುವಾರಿ ಮಾಡಿದ್ದೆ. ಆ ಟೈಮಲ್ಲಿ ಅದು ನಮ್ಮ ಸ್ವರ್ಗದ ಟೀಮ್ ಅವ್ರು ಗ್ರೇ ಏರಿಯಾ ನೀನು ಬಿಟ್ಕೊಟ್ಟೆ, ಉಸ್ತುವಾರಿ ಸರಿ ಮಾಡಲಿಲ್ಲ ಅಂತ ಅಂದರು. ನಾನು ಹೋಗಿ ಕ್ಯಾಮರಾ ಬಿಗ್ ಬಾಸ್ ನಾನು ಉಸ್ತುವಾರಿ ಸರಿ ಮಾಡಲಿಲ್ಲ ಅಂದರೆ ಹೇಳಿ, ನಾನು ಮಾಡಿರೋದು ಸರಿ ಅಂತ ಅನಿಸ್ತಿದೆ ಅನ್ನೋ ಥರ. ನನಗೆ ಉಸ್ತುವಾರಿ ಅಂತ ಬಂದಾಗ ಅದು ಅಲ್ಲಿ ಏನು ಗೊತ್ತಾ, ಟಾಸ್ಕ್ ಬುಕ್ ಬರುತ್ತಲ್ಲ, ಅದನ್ನು ಎಷ್ಟು ಯೋಚನೆ ಮಾಡಿ ಬರಿಬೇಕು. ಹ್ಯಾಟ್ಸ್ ಆಫ್ ಟು ಬಿಗ್ ಬಾಸ್ ಟೀಮ್. ಯಾಕಂದರೆ ಪ್ರತಿಯೊಂದಕ್ಕೂ ಆನ್ಸರ್ ಇರುತ್ತೆ. ನಾವು ಬಿಗ್ ಬಾಸ್ ಆ ಟಾಸ್ಕ್ನ ರೆಡಿ ಮಾಡಬೇಕಾದ್ರೆ, ಅದಕ್ಕಿಂತ ಒಂದು ನಿಯಮಗಳನ್ನ ಬರಿಬೇಕಾದ್ರೆ ಯಾವುದನ್ನು ಕೂಡ ಮಿಸ್ ಮಾಡ್ತಿರ್ಲಿಲ್ಲ. ಈವನ್ ನಾವು ಏನಾದರೂ ಡೌಟ್ ಬಂದರೆ ಅದಕ್ಕೆ ಉತ್ತರ ಇತ್ತು, ಟಾಸ್ಕ್ ಬುಕ್ ನೋಡಿ ಅಂತ. ಅಷ್ಟು ನೀಟಾಗಿ ಕಳಿಸೋ ಬುಕ್ಕಲ್ಲಿ ಅದನ್ನು ನಾವು ಸರಿಯಾಗಿ 2-3 ಸಲ, ಆಮೇಲೆ ಬಿಗ್ ಬಾಸ್ ಇನ್ನೊಂದು ಸಲ ಹೇಳ್ತಾರೆ, ಚೆನ್ನಾಗಿ ಓದಿ, ಯಾವುದು ಅವಸರ ಮಾಡಬೇಡಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನನಗೆ ಪ್ರತಿ ಸಲ ಅನ್ಸೋದು ಬಿಗ್ ಬಾಸ್ ಒಂದು ಶಕ್ತಿ ಥರ ಯಾಕೆ ಕಾಣಿಸುತ್ತೆ ಅಂತ, ಅದು ಟೆಲಿಕಾಸ್ಟ್ ಆಗಿಲ್ಲ ಅನ್ಸುತ್ತೆ. 2 ಟೀಮ್ ಮಾಡ್ತಾರೆ, 2 ಟೀಮ್ ಮಾಡೋದಕ್ಕೆ ಟೀಮಿದ ಹೆಸರು ಕೊಡ್ತಾರೆ. ನಾವು ರಾಣಿ ಚೆನ್ನಮ್ಮ ಅಂತ ಇರ್ತೀವಿ, ಭವ್ಯ ಮತ್ತು ಇವ್ರದ್ದು ಚೈತ್ರ ಅವ್ರದ್ದು ಟೀಮ್ ಆಗಿತ್ತಲ್ಲ, ರಾಣಿ ಚೆನ್ನಮ್ಮ ಒನಕೆ ಓಬವ್ವ, ಈ ಥರ ಇಡ್ತೀವಿ, ತಗೋತಾರೆ. ಆಮೇಲೆ ಬಿಗ್ ಬಾಸ್ ಒಂದು ಹೇಳ್ತಾರೆ, ದಯವಿಟ್ಟು ಟೀಮ್ ಹೆಸರನ್ನು ಬದಲಾಯಿಸಿ, ಒಂದು ಕಾರಣ ಹೇಳ್ತಾರೆ. ಅದು ಕಾರಣ ನನಗೆ ಎಷ್ಟು ಇಷ್ಟ ಆಯ್ತು ಅಂದರೆ, ನಿಮಗೆ ಸೋಲಿರಬಹುದು ಆದರೆ ವೀರ ವನಿತೆಯರಿಗೆ ಸೋಲು ನಮಗೆ ಹೇಳೋದಕ್ಕೆ ಆಗಲ್ಲ ಅಂತ. ಅಂತ ಯೋಚನೆ, ಅಂತ ಥಾಟ್ ಎಲ್ಲ. ಅವರಿಬ್ರು ವೀರ ವನಿತೆಯರು, ಅವರಿಗೆ ಯಾವತ್ತು ಸೋಲಿಲ್ಲ, ಈ ಟೀಮ್ ಸೋತಿದೆ ಅಂತ ಹೇಳಕ್ಕೆ ಆಗೋದೇ ಇಲ್ಲ ಅವರ ಹೆಸರು ಹೇಳ್ಕೊಂಡು ಅನ್ನೋ ಥರ. ಅದು ಟೆಲಿಕಾಸ್ಟ್ ಆಗಿಲ್ಲ ಅಂತ ಹೇಳಿ ನಾನು ಕೇಳಿದೆ ಮನೆಯಲ್ಲಿ, ಅದೇನು ಟೆಲಿಕಾಸ್ಟ್ ನನಗೆ ತುಂಬ ಇಂಪ್ಯಾಕ್ಟ್ ಆಗಿರೋದು ಆ ಒಂದು ಯೋಚನೆ. ಆ ಥರ ಥಾಟ್ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅದೇನೋ ಬಿಗ್ ಬಾಸ್ ಒಂದು ಶಕ್ತಿ ಏರಿ, ಅದು ನಾನು ಯಾವಾಗಲೂ ಹೇಳೋದು, ಅದು ಮನುಷ್ಯರು ನಡೆಸೋದಲ್ಲ, ಅದೊಂದು ಶಕ್ತಿ ನಡೆಸ್ತಿರೋದು. ಸೊ ನಾನು ಅದಕ್ಕೆ ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಒಂದು ಕಡೆ ಸೀಸನ್ 11 ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ಲಿ ನಡೀತಿರುತ್ತೆ. ಏನು ನಡೀತಾ ಇದೆ, ನಮ್ಗೆ ಯಾರು ಫೇವ್ರೆಟ್ ಕಂಟೆಸ್ಟೆಂಟು ಅನ್ನೋ ಒಂದು ಗೊಂದಲದಲ್ಲೇ ಆಡಿಯನ್ಸ್ ಎಲ್ಲ ಇರ್ತಾರೆ. ಅದಾದಮೇಲೆ ಎಂಟ್ರಿ ಕೊಟ್ಟಿದ್ದು ಆ್ಯಂಗ್ರಿ ಯಂಗ್ ಮನ್ ಥರ ರಜತ್ ಅವ್ರು ಬಂದರು, ಆ್ಯಂಡ್ ಒಳ್ಳೆ ವೈಲ್ಡ್ ಕಾರ್ಡ್ ಎಂಟ್ರಿ. ಅವ್ರು ಬಂದ ಮೇಲೆ ಸಾಕಷ್ಟು ಟಾಸ್ಕ್ಗಳಿರ್ಬೋದು ಅಥವಾ ಉಸ್ತುವಾರಿ ಇರಬಹುದು, ಈ ನಾಮಿನೇಷನ್ ಎಲ್ಲ ಇರ್ಬೋದು, ತುಂಬ ಎಂಟರ್ಟೈನಿಂಗ್ ಆಗ್ತಾ ಹೋಯಿತು. ನೀವು ಒಬ್ಬ ಎಂಟರ್ಟೈನರ್ ಆಗಿ ಅವರು ಒಂದು ಕಡೆ ಎಂಟರ್ಟೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರ ಎಂಟ್ರಿ ಹೇಗಿತ್ತು ಬಿಗ್ ಬಾಸ್ ಮನೆಗೆ? ನಾನು ಹೇಳಿದ್ನಲ್ಲ, ಮನೆಗೆ ಅವ್ರು ನಮ್ಮ ಮನೆಗೆ ಬಂದರು ಅಥವಾ ನಾವಿರೋ ಮನೆಗೆ ಅವ್ರು ಬಂದರು ಅನ್ನೋ ಥರ. ಅಷ್ಟು ಅಂದರೆ ಎಲ್ಲರೂ ಕೂಡ ಮಾತಾಡೋ ರೀತಿ ಆಗಿರ್ಬೋದು, ಅದೆಲ್ಲ ನೋಡಿದಾಗ ನಾವು
ತುಂಬ ಈಗ ಇನ್ನೊಂದು ಹೇಳ್ತೀನಿ, ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ಕೂಡ ಫಿನಾಲೆಯಲ್ಲಿ ಇದ್ರು, ಟಾಪ್ 3ಯಲ್ಲೂ ಕೂಡ ಇದ್ರು. ಅದಕ್ಕೆ ಅವ್ರದ್ದು ಎಫರ್ಟ್ ಎಷ್ಟಿದೆಯೋ ಅಷ್ಟೇ ಒಂದು ವ್ಯಕ್ತಿತ್ವ ಏನಿದೆ ಅದು ನಮ್ಮ ಮನೆಯವ್ರದ್ದು ಕೂಡ ಕಾರಣ ಆಗುತ್ತೆ. ಯಾಕಂದರೆ ಇಲ್ಲಿವರೆಗೂ ಸೀಸನಲ್ಲಿ ಬಂದಿರೋ ಅಷ್ಟು ಕಂಟೆಸ್ಟೆಂಟ್ಗಳು ಅವ್ರು ಹೇಗಿದ್ರು ಅಂದರೆ ಒಂದು ಆಟವನ್ನು ಆಟ ರೀತಿಯಲ್ಲಿ ನೋಡ್ತಿದ್ರು, ಜೊತೆಗೆ ಬಂದಿರೋ ವ್ಯಕ್ತಿಗಳಿಗೆ ಅಷ್ಟೊಂದು ಇವನ್ನ ಓಡಿಸ್ಬಿಡೋಣ ಅನ್ನೋ ಥರ ಇದ್ದರು. ಬಟ್ ನಾವು ಅವರ ಆಟವನ್ನು ಕಾಂಪಿಟೇಟರ್ ಆಗಿ ತಗೊಂಡು ಆಟ ಆಡಿದ್ವಿ. ಅಲ್ಲಿ ಎಲ್ಲೂ ಕೂಡ ಯಾವುದೇ ಟಾಸ್ಕಲ್ಲಾಗಲಿ ಅವ್ರನ್ನ ಹೊರಗಿಡಬೇಕು, ಅವರು ಮೊನ್ನೆ ಬಂದವರು ಅವ್ರನ್ನ ದೂರ ಇಡಬೇಕು ಅಂತ ಮಾಡೇ ಇಲ್ಲ. ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಇದ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಅತಿಥಿಗಳು ಅನ್ನೋ ಥರ ಒಂದು ಹೇಗೆ ಒಂದು ಮನೆ ಒಂದು ಬಂದ ಅತಿಥಿಗಳನ್ನ ಹೇಗೆ ಸಂಸ್ಕಾರಯುತವಾಗಿ ಕರಿತೀವಿ ಆ ರೀತಿಯೇ ಒಂದು ವೆಲ್ಕಮ್ ಮಾಡಿ ಅವ್ರ ಜೊತೆ ಮಿಂಗಲ್ ಆಗಿ. ಇವನ್ ರಜತ್ ಅವರು ಕೂಡ ಫಸ್ಟ್ ನೋಡಿದಾಗ ಇವರು ಅಡ್ಜಸ್ಟ್ ಆಗೋ ಡೌಟ್ ಅಂತ ಅನಿಸ್ತಿತ್ತು, ಮಾತಾಡೋ ರೀತಿಯಾಗಲಿ. ಬಟ್ ಆಮೇಲೆ ಹೆಂಗ್ರಿ ಅವರು ಎಲ್ಲ ಮನೆ ಕೆಲಸನೂ ಮಾಡ್ತಿದ್ರು. ನೋಡ್ತಾ ರಜತ್ ಅವರು ತುಂಬ ಚೇಂಜಸ್ ಆಗ್ತಾ ಹೋಗ್ತಿದ್ರು. ರಜತ್ ಅವರು ನಾನೇ ಕೇಳಿದೆ, ಈಗ ನಿಮ್ಮ ಮನೆಯವರು ಎಲ್ಲರೂ ತುಂಬ ಖುಷಿ ಪಡುವರು, ನೀವು ಇನ್ನು ಹೋದ್ಮೇಲೆ ಎಲ್ಲ ಕೆಲಸ ನಾ ಮಾಡೋದೇ ಇಲ್ಲ ಮನೆಯಲ್ಲಿ ಕೆಲಸ ಅಂತ ಅಂದರು. ಇಲ್ಲಿ ಮಾತ್ರ ಇಲ್ಲಿ ಆಟಕ್ಕೋಸ್ಕರ ಮಾಡ್ತೀನಿ ಅಂತ. ಬಟ್ ಮೊನ್ನೆ ಸಿಕ್ಕಿದಾಗ ಹೇಳಿದ್ರು ಮನೆಯಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ ಅಂತ. ಸ್ವಾಭಿಮಾನ ಕಲಿಸ್ಕೊಟ್ಟಿದೆ ನನಗೆ ಬಿಗ್ ಬಾಸ್. ಆ್ಯಂಡ್ ಆಲ್ಸೋ ಒಂದು ಟೈಮಲ್ಲಿ ಅವ್ರ ಜೊತೆ ಫಿಸಿಕಲ್ ಟಾಸ್ಕ್ ಏನೋ ಕೈ ಜೋಡಿಸಿ ಆಡಬೇಕಾಗಿ ಬರುತ್ತೆ, ಆದರೆ ಇನ್ನೇನೋ ವಾದ ಆಗಿ ಅವ್ರ ಜೊತೆ ಸ್ವಲ್ಪ ನೀವು ಫೈಟ್ ಒಂದು ಮೊಮೆಂಟ್ಗೆ ಫೈಟ್ ಆಗಕ್ಕೆ ಹೋಗುತ್ತೆ. ಆದರೆ ನಾವು ಧನರಾಜ್ ಅವ್ರನ್ನ ನಾವು ಎಂಟರ್ಟೈನಿಂಗ್ ಆಗಿ ನೋಡಿ ಒಂದು ಸರ್ತಿ ಧನರಾಜ್ ಅವ್ರು ಟ್ರಿಗರ್ ಆದರೂ ಸಹ ಸಮಥಿಂಗ್ ಈಸ್ ರಾಂಗ್, ಏನೋ ಆಯಿತು ಅನ್ನೋ ಥರ ಅನಿಸುತ್ತೆ. ಯಾವ ಕಾರಣಕ್ಕೆ ಬಹುಶಃ ಆ ಮೂಮೆಂಟ್ ಟ್ರಿಗರ್ ಆಯಿತು ಅಂತ ಅನಿಸುತ್ತೆ? ಅಲ್ಲಿ ಎಲ್ಲರೂ ಹೇಳ್ತಾರೆ ಚೈತ್ರ ಅವರು ಹೇಳ್ಕೊಟ್ಟಿದ್ದು, ಅದಕ್ಕೆ ನಿಂಗೆ ಆವೇಶ ಬಂದಿದ್ದು ಅಂತ. ಆ್ಯಕ್ಚುಲಿ ನಾನು ಹಿಂದಿನ ದಿನ ನಾಮಿನೇಟ್ ಮಾಡಿರ್ತಾರೆ ಅವರು. ನಾನು ನಾಮಿನೇಷನ್ ಟೈಮಲ್ಲೂ ಬಾ ಮಗು, ಚಿಕ್ಕ ಮಗು, ಹಾಲು ಕುಡಿ, ಹಾಲು ಕಾಯಿಸ್ಕೊಡ್ತೀವಿ ಅನ್ನೋ ಥರ ಎಲ್ಲ ಹೇಳಿದೆ. ಅಲ್ಲಿ ಏನೂ ಮಾತಾಡಲಿಲ್ಲ ಅಲ್ಲ ಅಂತ ನನಗೆ ಸಿಟ್ಟು ಬರ್ತಿತ್ತು. ಅದಕ್ಕಿಂತ ಹಿಂದೆನೂ ಅಷ್ಟೇ, ಹನುಮಂತನ ನೆರಳಲ್ಲಿದ್ದಾನೆ ಅಂತ ಕ್ಯಾಪ್ಟನ್ ಟಾಸ್ಕಲ್ಲಿ ನನ್ನನ್ನು ತುಂಬ ಹೊಗಳಿದ್ರು. ನೀವು ಕೊಡೋ ರೀಸನ್ ಎಲ್ಲರೂ ಕೊಡೋ ರೀಸನ್ಗಿಂತ ಚೆನ್ನಾಗಿದೆ ಅನ್ನೋ ಥರ ಅಂದರು. ಮತ್ತು ಇಮಿಡಿಯೇಟಾಗಿ ವೀಕೆಂಡಲ್ಲಿ ಹನುಮಂತನ ನೆರಳಲ್ಲಿದ್ದಾನೆ, ಇಲ್ಲಿ ಕೆಲವರು ರೀಸನ್ನೇ ಕೊಡೋಕ್ಕೆ ಬರಲ್ಲ, ಹಾಗೆ ಹೀಗೆ ಅಂತ ಅಂದರು. ನಂಗೆ ಅದು ಟ್ರಿಗರ್ ಆಗಿತ್ತು. ಆಮೇಲೆ ನಾಮಿನೇಷನ್ ಟೈಮಲ್ಲಿ ನಾಮಿನೇಷನಲ್ಲಿ ಅವ್ರ ಹೆಸರು ತೊಗೊಂಡೆ, ಅಲ್ಲೂ ಮಾತಾಡಿದರು. ಚೈತ್ರ ಅವರು ಬಂದು ಹೇಳ್ತಾರೆ ಎಲ್ಲದಕ್ಕೂ ಮ್ಯಾಚ್ ಆಯಿತು, ನನಗೂ ಹೇಳಬೇಕು ಅಂತ ಇತ್ತಲ್ಲ, ಕಾಯ್ತಾ ಇದ್ದೆ ಇನ್ನು ರಜತ್ ಅವ್ರ ಮುಂದೆ ಟಕ್ಕರ್ ಕೊಡಬೇಕು ಅನ್ನೋ ಥರನೇ ಇದ್ದೆ. ಆದರೆ ಆ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ನಾನು ಟಕ್ಕರ್ ಕೊಡಬೇಕು ಅಂತ ಆಟ ಅಂತ ಬಂದಾಗ ಆಟ ಥರನೇ ಆಡಬೇಕು. ನನಗೆ ಧರ್ಮ ಅವರು ಹೋದಾಗ ತುಂಬ ಅದು ಇಂಪ್ಯಾಕ್ಟ್ ಆಯಿತು. ಧರ್ಮ ಅವ್ರು ಯಾಕೆ ಹೋದ್ರು ಅನ್ನೋ ಥರ ಯೋಚನೆ ಮಾಡಿಕೊಂಡೆ. ಧರ್ಮ ಅವರು ಯೋಚನೆ ಮಾಡಿದಾಗ ಧರ್ಮ ಅವರು ಎಲ್ಲರ ಜೊತೆನೂ ಒಳ್ಳೆ ರೀತಿಯಲ್ಲಿ ಇರೋಕ್ಕೆ ಹೋದರು, ಅದೇ ತಪ್ಪಾಯಿತು ಅನ್ನೋ ಥರ ಅನಿಸ್ತು. ಸೊ ನಾನು ಸಹ ಬೇಗ ಹೋಗ್ತೀನಿ, ಅದರಿಂದ ಪಾಠ ಕಲಿತೆ. ಧರ್ಮ ಅವರು ಹೋದ ನಂತರ ಇಲ್ಲ, ನಾನು ಸ್ಟ್ರಾಂಗ್ ಆಗಿ ಎಲ್ಲರ ಮುಂದೆ ಟಕ್ಕರ್ ಕೊಡೋ ಥರ ನಿಲ್ಲಬೇಕು, ಇಲ್ಲಾಂದರೆ ನನ್ನನ್ನೇ ಓಡಿಸ್ಬಿಡ್ತಾರೆ ಅವರು, ನಾನಿಲ್ಲಿ ಆಟ ಆಡೋದಕ್ಕೆ ಬಂದಿದ್ದನ್ನು ಯೋಚನೆ ಮಾಡಿಕೊಂಡು ಮಾತಾಡೋಕ್ಕೆ ಶುರು ಮಾಡಿದೆ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಲೆವೆಲ್ಗೆ ಹೋಗುತ್ತೆ ಅಂತ. ಆಮೇಲೆ ರಜತ್ ಅವ್ರಿಗೆ ಹಿಂಗೆ ಮಾಡಿದ್ನಲ್ಲ, ಅಲ್ಲೂ ಕೂಡ ಅಷ್ಟೇ, ನಾನು ಅದು ಜಸ್ಟ್ ಹಿಂಗೆ ಹೊಡೆದಿಲ್ಲ, ಹಿಂಗೆ ಹೊಡೆದಿದ್ದು. ಅದೇನು ಅಷ್ಟು ದೊಡ್ಡ ಲೆವೆಲ್ಗೆ ನಾನು ಈವನ್ ಸುದೀಪ್ ಸರ್ ಬಂದು ಹೇಳೋವರೆಗೂ ತಪ್ಪು ಅವರಿಂದನೇ ಆಗಿದ್ದು ಅಂತ ಅಂದ್ಕೊಂಡಿದ್ದೆ. ನನ್ನಿಂದಲೇ ಶುರುವಾಗಿದ್ದು ಅದು ಪ್ರೊವೋಕ್ ಆಗಿರೋದು ಅನ್ನೋದು ನನಗೆ ಎಲ್ಲೂ ಕೂಡ ಅನಿಸ್ತಿರ್ಲಿಲ್ಲ. ಯಾಕಂದ್ರೆ ನಾನು ಮಾಡಿರುವಾಗ ನಗ್ತಾ ಇದ್ರು, ಆಮೇಲೆ ಒಮ್ಮೆಲೆ ಟ್ರಿಗರ್ ಆದರು, ಮತ್ತು ಅವ್ರ ಕೈಯನ್ನು ಹಿಂಗೆ ಮಾಡಿದರು ನನ್ನ. ಅದೆಲ್ಲ ಮಾಡಿದಾಗ ನನಗೆ ಓಕೆ. ಆದರೆ ನಂಗೊಂದು ಅನಿಸ್ತಿತ್ತು, ಯಾವುದೇ ಆಗಲಿ ಏನೇ ಆಗಲಿ ಅಕಸ್ಮಾತ್ ನನ್ನ ಮೇಲೆ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ರು ಕೂಡ ನಾನು ಆ ರೀತಿ ಹೋಗೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಮನೆಯೊಳಗಡೆಯಿಂದ ಆಚೆ ಹೋಗೋದು, ಏನೇ ಇದ್ರು ಕಾಂಪಿಟೇಷನ್ ಎಲಿಮಿನೇಟ್ ಆಗಿ ಹೋಗಿ ಅಂತ. ನಾನು ಇವರು ಗೋಲ್ಡ್ ಸುರೇಶ್ ಆಗಿರಲಿ, ಶೋಭಾ ಅವರಾಗಿರಲಿ, ರಂಜಿತ್ ಆಗಲಿ, ಜಗದೀಶ್ ಸರ್ ಆಗಲಿ, ಅವ್ರು ಹೋಗೋ ರೀತಿಗೆ ನನಗೆ ಬೇಜಾರಿದೆ ಇಲ್ಲಿವರೆಗೂ. ಈ ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಯಾವಾಗ ಯಾರ ಜೊತೆ ಜಗಳ ಆಗುತ್ತೆ, ಯಾರ ಜೊತೆ ನಾವು ನಗ್ನಗ್ತಾ ಟೈಮ್ ಸ್ಪೆಂಡ್ ಮಾಡ್ತೀವಿ ಹೇಳೋದಕ್ಕೆ ಆಗೋದಿಲ್ಲ. ಆ್ಯಸ್ ಆಡಿಯನ್ಸ್ ಕೂಡ ನಾವು ಅಷ್ಟೇ ಎಂಜಾಯ್ ಮಾಡಿದ್ದೀವಿ.
ನೀವು ಒನ್ ಆಫ್ ದ ಕಂಟೆಸ್ಟೆಂಟ್ ಜೊತೆ ಎಂಜಾಯ್ ಮಾಡಿಕೊಂಡು ನಿಮ್ಮ ಒಂದು ಅಣ್ಣ ತಂಗಿ ಬಾಂಡ್ ಅಂತಾಗಿ ಅಣ್ಣನ ಜಿಂಕೆ ತಂಗಿ ಜಿಂಕೆ ಅಂತ ಆಗಿದ್ದು ಭವ್ಯ ಅವ್ರ ಜೊತೆ. ಅವರು ಸಹ ಒನ್ ಆಫ್ ದ ಫೈನಲಿಸ್ಟ್ ಆಗಿ ಟಾಪ್ 6 ಅಲ್ಲಿ ಇದ್ರು. ಭವ್ಯ ಅವ್ರ ಜೊತೆ ನೀವು ಆಡಿದ್ದ ಏನಂತಾರೆ ಒಂದು ಥ್ರೂ ಔಟ್ ದ ಬಿಗ್ ಬಾಸ್ ಜರ್ನಿ ಈಗ ನೋಡಿದಾಗ ಭವ್ಯ ಅವ್ರ ಜೊತೆ ನಿಮ್ಮ ಕನೆಕ್ಷನ್ ಹೇಗಿತ್ತು ಅಂತ ಅನ್ಸುತ್ತೆ? ನಾನು ಫಸ್ಟ್ ಬಂದಾಗ ನನ್ನನ್ನು ತುಂಬ ಸಪೋರ್ಟಿವ್ ಆಗಿ ನೋಡ್ಕೊಂಡಿದ್ದು, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ತಂಗಿ ಜಿಂಕೆ. ಹಾಗಾಗಿ ನಾನು ತಂಗಿ ಜಿಂಕೆ ಜೊತೆ ತುಂಬ ಕನೆಕ್ಟ್ ಆಗಿದ್ದೆ. ನಾನು ಆ್ಯಕ್ಚುಲಿ ಬರೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಭವ್ಯ ಅವ್ರದ್ದು ಹೆಸರಿತ್ತು. ಆವಾಗ ನನಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅವ್ರು ತುಂಬ ಜೋರಿದ್ದಾರೆ, ಅವರು ತುಂಬ ಜಗಳ ಆಡ್ತಾರೆ ಅಂತ ನಾನು ಅದು ಫಿಕ್ಸ್ ಆಗಿದ್ದೆ. ಈ ಪರ್ಸನ್ ನನ್ನ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅವರು ತುಂಬ ಕೋಪಿಷ್ಟೆ ಅಂದ ಮೇಲೆ ನನಗೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಮತ್ತು ಅಲ್ಲಿ ನೋಡಿದರೆ ಉಲ್ಟಾ, ಅವ್ರು ಚೆನ್ನಾಗಿ ಮಾತಾಡಿದ್ರು, ನನಗೆ ಸಪೋರ್ಟಿವ್ ಆಗಿದ್ರು. ಕ್ಯಾಪ್ಟನ್ ಆಗಬೇಕು ಯಾರು, ಧನರಾಜ್ ಆಗಬೇಕು, ಯಾರು ಚೆನ್ನಾಗಿ ಆಡ್ತಿದ್ದಾರೆ ಧನರಾಜನ್ನ, ಅಣ್ಣ ಜಿಂಕೆ ಅನ್ನೋ ಥರ ಅಂತಿದ್ರು. ಆಮೇಲೆ ಅವ್ರ ಜೊತೆ ಬಾಂಡಿಂಗ್ ಬೆಳೀತಾ ಹೋಯ್ತು. ದೋಸ್ತ ಬಂದ ಮೇಲೆ ಆಬ್ವಿಯಸ್ಲಿ ಆ ಬಾಂಡಿಂಗ್. ಆಮೇಲೆ ಅವರು ನಮ್ಮ ಏಜ್ ಡೂಲಿ ಹತ್ರ ಹೋದ್ರು, ನಾನು ಇಲ್ಲಿ ಬಂದೆ. ಬಟ್ ಆ ಟೈಮಲ್ಲೂ ಕೂಡ ಅವರು ನನಗೆ ಕಳಪೆ ಕೊಟ್ಟು ಅವಾಗಲೂ ಜೈಲಿಗೆ ಬಂದು ಸಮಾಧಾನ ಮಾಡಿದರು. ನೋಡೋಣ ಜಿಂಕೆ, ಇದು ಆಗುವಂಥ ಪ್ರೋಸೆಸ್, ಇಲ್ಲಿ ಆಟದಲ್ಲಿ ಇದೇ ರೀತಿ ಆಗೋದು, ನೀ ಅದನ್ನು ಈಗ ನಾಳೆ ನೀವು ಕೂಡ ನನಗೆ ಏನಾದರೂ ನಾಮಿನೇಟ್ ಮಾಡಬೇಕಾಗುತ್ತೆ, ನಿಮಗೆ ರೀಸನ್ ಇದ್ದಾಗ ಅದಕ್ಕೆ ಇಷ್ಟೊಂದು ಫೀಲ್ ಮಾಡ್ಕೋಬೇಡ ಅಂತ ಅಂದರು. ನನಗೆ ಆ್ಯಕ್ಚುಲಿ ಆ ಟೈಮಲ್ಲಿ ಕಳಪೆ ಕೊಟ್ಟು ನಾನು ಜೈಲಿಗೆ ಹೋದಾಗ ನಮ್ಮವರೇ ಹತ್ರ ಇದ್ದವರೇ ಕೊಟ್ಟದ್ದು ನನಗೆ ತುಂಬ ಫೀಲ್ ಆಯಿತು. ಅದು ಯಾಕೆ ಅಷ್ಟು ಫೀಲ್ ಮಾಡ್ಕೊಂಡು ಈಗಲೂ ನನಗೆ ಬೇಜಾರಾಗಿದೆ, ಕರ್ಮ ಯಾಕೆ ಅಷ್ಟೊಂದು ಹತ್ತಿದ್ದು. ನಮ್ಮ ದೋಸ್ತ ಎಲ್ಲ ಹೋಗೋರು ಸ್ಟೈಲ್ ನೋಡಿದ್ರೆ ನಾನು ಸಹ ಆ ಥರನೇ ಹೋಗ್ಬೇಕಿತ್ತಲ್ಲ ಅಂತ ನಾನು ಆಮೇಲೆ ಅದನ್ನೇ ಹೇಳಿದೆ. ಆಮೇಲೆ ಆಬ್ವಿಯಸ್ಲಿ ನಾನು ತಂಗಿ ಜಿಂಕೆ ಸುಮಾರು ಸಲ ನಾಮಿನೇಟ್ ಮಾಡಿದ್ದೆ, ಅಲ್ಲಿ ಎಲ್ಲೂ ಕೂಡ ನನಗೆ ಮಾತಾಡೇ ಇಲ್ಲ ಅಂತ ಅವರು ಎದುರು ಮಾತಾಡೇ ಇಲ್ಲ. ನನಗೆ ಅದೆಲ್ಲ ನೋಡೋಕೆ ಫೀಲ್ ಆಗ್ತಿತ್ತು, ಅಯ್ಯೋ ನನಗೆ ಎಲ್ರಿಗೂ ಉತ್ತರ ಕೊಡ್ತಾರೆ, ನನಗೆ ಏನು ಅಷ್ಟೊಂದು ಅಂದರೆ ಸುಮ್ಮನೆ ಇರ್ತಾರೆ. ಮೋಸ್ಟ್ಲಿ ನನ್ನನ್ನು ಎಲ್ಲೂ ನಾಮಿನೇಟೇ ಮಾಡಿಲ್ಲ ಅವರು, ನನ್ನನ್ನು ನಾಮಿನೇಟ್ ಮಾಡಿಲ್ಲ. ನಾನೊಂದು 2 ಸಲ ಮಾಡಿರಬೇಕು, ಅವ್ರು ನನ್ನ ನಾಮಿನೇಟೇ ಮಾಡಿಲ್ಲ. ಒಂದು ಸಲ ವೀಕೆಂಡಲ್ಲಿ ಹೇಳ್ತಾರೆ ಹೆಸರು ಧನರಾಜ್ ಅಂತ ನಾಮಿನೇಷನ್, ಮತ್ತು ಎಲ್ಲೂ ಹೇಳ್ಕೊಂಡಿಲ್ಲ. ಅದು ಬಿಟ್ಟರೆ ಅವರ ವಿಷಯದಲ್ಲಿ ನನಗೆ ತಂಗಿ ಜಿಂಕೆ ಅಂದರೆ ಒಂದು ಪಾಪ, ನಮ್ಮ ಹೇಗೆ ದೋಸ್ತ ಇರ್ತಾನೋ ಹಾಗೆ ಅವರು. ಖಂಡಿತ, ಎಸ್. ಆ್ಯಂಡ್ ಇವಾಗ ನೆನೆಸ್ಕೊಂಡಾಗ ನಿಮ್ಮ ಬಿಗ್ ಬಾಸ್ ಜರ್ನಿಯಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್, ಇದು ಒನ್ ಆಫ್ ದ ವರ್ಸ್ಟ್ ಮೂಮೆಂಟ್ ಅಂತ ಯಾವ್ದು ಅನ್ಸುತ್ತೆ? ನೀವು ಆವಾಗಲೇ ಹೇಳಿದ್ರಿ ಪ್ರ್ಯಾಂಕ್ ಮಾಡಿದ್ದು ನನಗೆ ಬೆಸ್ಟ್ ಅನ್ಸುತ್ತೆ. ಅದು ಬಿಟ್ಟು ಇನ್ಯಾವ್ದಾದ್ರು ಒಂದು ಇದು ನಂಗೆ ಭಾಳ ಖುಷಿ ಆಯಿತು ಅಂತ ಅನಿಸಿದೆ, ಅಥವಾ ಈ ವಿಷಯದ ಭಾಳ ಬೇಜಾರಾಯಿತು ಅಂತ ಅನ್ಸಿದ್ದು ಯಾವುದು? ನನಗೆ ಬೆಸ್ಟ್ ಮೂಮೆಂಟ್ ಅಂತ ಅನಿಸಿದ್ದು ನನಗೆ ಲಾಸ್ಟ್ ವೀಕಲ್ಲಿ ನಾನು ಆಡಿರೋ ರೀತಿ, ಇದೊಂದು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಇದಿರುತ್ತೆ ತಗೊಂಬಂದು ಅದನ್ನು ಎತ್ತಿ ಇಟ್ಟಿರೋದು. ಆಮೇಲೆ ಒಳಗಿಂದ ಹೆಂಡತಿ ಕೇಳ್ತಿದ್ದಾಳೆ, ಹೆಂಡತಿ ಬಂದದ್ದು ಅದು ಒಂದು ಬೆಸ್ಟ್ ಮೂಮೆಂಟ್. ಅಲ್ಲ, ಬರೀ ನಿಮ್ಮ ಹೆಂಡತಿ, ನಿಮ್ಮ ಪಾಪು ಆ್ಯಂಡ್ ನಿಮ್ಮ ದೊಡ್ಡ ಕುಟುಂಬ ನೋಡಕ್ಕೆ ಬಹಳ ಖುಷಿ ಆಯ್ತು. ಐ ಗೆಸ್ ನಮ್ಗೆಲ್ರಿಗೂ ಅದು ಬೆಸ್ಟ್ ಮೂಮೆಂಟ್ ಅಂತ ಅನ್ಸುತ್ತೆ. ಹೌದು, ಅದು ಸಹ ಬೆಸ್ಟ್ ಮೂಮೆಂಟ್. ಯಾಕಂದ್ರೆ ಫ್ಯಾಮಿಲಿ ಎಲ್ಲರೂ ಗಾರ್ಡನ್ ಮುಂದೆ ಅಷ್ಟು ಜನ ನಿಂತಿರೋದು, ಅಪ್ಪ ಶಾಕ್. ನಾನು ಮನ್ಸಲ್ಲಿ ಬೇಡ್ಕೋತಿದ್ದೆ, ಯಾವಾಗ ಗೊತ್ತಾ, ವಿಶಿಂಗ್ ಟೈಮ್ ಬರುತ್ತಲ್ಲ ಫಿನಾಲೆಯಲ್ಲಿ, ಅಲ್ಲಿವರೆಗಿದ್ರೆ ಅಂಥದ್ದೊಂದು ಅವಕಾಶ ಇದ್ರೆ ಈ ಥರ ಮಾಡಬೇಕು ಅಂತ ಇಡೀ ಫ್ಯಾಮಿಲಿ ಬರುತ್ತೆ. ನಾನು ನಂಗೆ ಬಿಗ್ ಬಾಸ್ ಮನೆಗೆ ಒಂದ್ಸಲ ಹೋಗಿ ಬಂದರೆ ಸಾಕು ಅನ್ನೋ ಥರ ಇದ್ದವನು ನಾನೇ ಅಲ್ಲಿವರೆಗೂ ಅಷ್ಟು ದಿನ ಜೀವಿಸಿದ್ದೀನಿ. ಒಂದು ಫ್ಯಾಮಿಲಿ ಬಂದರೆ ಅವರೆಲ್ಲರೂ ಬಂದಾಗ ಆಗುತ್ತಲ್ಲ ಅಂತ ಹೇಳ್ದೇನೆ ಒಂದು ಆಸೆ ಈಡೇರಿಸ್ತು. ಒಂದು ಬೇಜಾರಾಗಿದ್ದ ಮೂಮೆಂಟ್ ಅಂತಿದ್ರೆ? ಬೇಜಾರಾಗಿದ್ದ ಮೂಮೆಂಟ್ ನನಗೆ ತುಂಬ ಬಿಗ್ ಬಾಸಲ್ಲಿ ಇವತ್ತಿಗೂ ಕಾಡೋದು, ನನ್ನ ದೋಸ್ತನಿಗೆ ಕಳಪೆ ಕೊಟ್ಟಾಗ ಅವ್ರು ಜೈಲಿಗೆ ಹೋದ್ದು. ಅದು ನಾನು ಎಲ್ಲ ರಿಗ್ರೆಟ್ ಮಾಡ್ಕೊಂಡಿದ್ದೀರಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಏನೋ ಒಂದು ಆ ಟೈಮಲ್ಲಿ ಬಂದು ಕಳಪೆ ಕೊಡಬೇಕಾದ್ರೂ ನನ್ನ ದೋಸ್ತನಿಗೆ ಕಳಪೆ ಕೊಡಬಾರ್ದು ಅನ್ನೋ ಥರನೇ ಇದ್ದೆ. ಇಡೀ ಮನೆಯವ್ರಿಗೂ ದೋಸ್ತನಿಗೆ ಕಳಪೆ ಕೊಟ್ಟಿದ್ದಾರೆ, ಇನ್ನೇನು ನಾನೇನಾದರೂ ಹೇಳಿದರೆ ದೋಸ್ತನ ಪರವಾಗಿ ನಿಂತಿದ್ದಾನೆ ಅನ್ನೋ ಥರ ಬರುತ್ತೆ ಅನ್ನೋ ಕಾರಣ ಅಲ್ಲಿ ಏನೋ ಚೇಂಜ್ ಮಾಡಿದೆ. ಬಟ್ ನನ್ನ ಏನು ಥಿಂಕಿಂಗ್ ಇದೆ ಅದು ಅಷ್ಟು ಕರೆಕ್ಟಾಗಿತ್ತು ಅನ್ನೋದನ್ನು ನಾನೇ ನಂಬಲಿಲ್ಲ. ನೋಡಿ, ನನ್ನ ಫಾಲ್ಟ್ ಇದ್ದದ್ದು ಅದೇ. ಈಗಲೂ ನನ್ನ ಮೈನಸ್ ಏನಂತ ಕೇಳಿದರೆ ನನ್ನ ಕಾನ್ಫಿಡೆನ್ಸ್. ನಾನು ಇಟ್ಕೊಳ್ತಿದ್ರೆ ನಾನೇ
ಫಿನಾಲೆ ಅಲ್ಲಿ ದೋಸ್ತನ ಪಕ್ಕನಾದ್ರೂ ಇರ್ತಿದ್ದೆ ನಾನು. ಡೆಫಿನೆಟ್ಲಿ ಎಸ್. ಯಾವಾಗಲೂ ಕಾನ್ಫಿಡೆನ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಪ್ರತಿ ಸಲನೂ ನನ್ನಲ್ಲಿ ನಾನೇ ಅಯ್ಯೋ ನಾನೇ ಸ್ವಲ್ಪ ಹಿಂಜರಿತಿದ್ದೆ, ಅದೇ ಮೈನಸ್ ಆಯಿತು ನಂದು. ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ ಬಂದಿರ್ತಾರೆ, ಅವ್ರವ್ರದ್ದೇ ಓನ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ನೀವು ಒಬ್ಬ ಕಲಾವಿದ, ಒಬ್ಬ ಕಾಂಟೆಂಟ್ ಕ್ರಿಯೇಟರ್, ನಿಮ್ಮದೇ ಆದ ಒಂದು ಲೈಫ್ ಎಕ್ಸ್ಪೀರಿಯನ್ಸಸ್ ಅನ್ನೋದೆಲ್ಲ ಇದೆ. ಆ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಸಿಸ್ ಮೇಲೆ ಒಂದು ಬಿಗ್ ಬಾಸ್ ಶೋ ಇದು ಹೀಗೆ ಅಂತ ಹೇಗೆ ವರ್ಣಿಸ್ತೀರಾ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ? ಬಿಗ್ ಬಾಸ್ ಕಾರ್ಯಕ್ರಮ ಅದೊಂದು ನಾನೇ ಒಂದು ಟ್ರೋಲ್ ಮಾಡಿದ್ದೆ. TRPಗೋಸ್ಕರ ಜಗಳ ಆಡಿಸ್ತಾರೆ, ಅದಿಲ್ಲ ಅಂತ ಅನ್ನಿಸ್ತು ನನಗೆ ಅಲ್ಲಿ ಹೋದ ನಂತರ. ಯಾಕಂದರೆ ಅಲ್ಲಿ ಸುದೀಪ್ ಸರ್ ಒಂದು ವೀಕೆಂಡಲ್ಲಿ ಬಂದು ಹೇಳ್ತಾರೆ, ಈ ವಾರನ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಮಾತಾಡಿಸೋ ವಾರ ಆಗಿತ್ತು, ಬಟ್ ನೀವೇ ಹಾಳು ಮಾಡ್ಕೊಂಡ್ರಿ ಜಗಳ ಮಾಡಿಕೊಂಡು ಅಂತ. ದಟ್ ಮೀನ್ಸ್ ಜಗಳ ಬೇಡ ಅವರಿಗೆ. ಈವನ್ ನನಗೂ ರಜತ್ ಅವ್ರಿಗೂ ಜಗಳ ಆಗಿತ್ತು, ಅದನ್ನು ಒಂದು ಮಾಡಿಸ್ತಾರೆ. ಅವರಿಗೆ TRP ಬೇಕು ಅಂತಿದ್ರೆ ಜಗಳನ ಮುಂದುವರಿಸ್ತಿದ್ರು. ಇದನ್ನೆಲ್ಲ ನೋಡಿದಾಗ ನಾವೇ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಿದ್ದೀವಿ. ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ ಅನ್ನೋದು ನೀವು ಹೇಗೆ ಮಾತಾಡ್ತೀರಿ, ಅದರಲ್ಲಿ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಅದನ್ನು ನೀವು ಹುಡುಕಿ. ನನಗೆ ಬಿಗ್ ಬಾಸನ್ನು ಕಂಪೇರ್ ಮಾಡಿದಾಗ ಲಾಗ್, ಈಗ ನಾವು ಯೂಟ್ಯೂಬಲ್ಲಿ ಲಾಗ್ ಏನು ಮಾಡ್ತೀವಿ ಅದೇ ಕಂಟೆಂಟು ಬಿಗ್ ಬಾಸು. ಅಲ್ಲಿ ಏನಾಗುತ್ತೆ ಅಂದರೆ, ನೀನು ಇನ್ನೊಬ್ಬನ ವ್ಯಕ್ತಿ ಬಗ್ಗೆ ಏನು ಅಂದ್ಕೊಂಡಿದ್ದಿ ಅಥವಾ ಆ ವ್ಯಕ್ತಿ ಬಗ್ಗೆ ನಾನು ಇವನ ಹತ್ರ ಮಾತಾಡೋದನ್ನು ನೇರವಾಗಿ ನೀನು ಅವನ ಮುಂದೆ ಹೇಳು, ಅದನ್ನೇ ಹೇಗೆ ಎದುರಿಸ್ತೀಯಾ ಅನ್ನೋದನ್ನು ಬಿಗ್ ಬಾಸ್ ನಮಗೆ ಆ ಧೈರ್ಯವನ್ನು ಹೇಳ್ಕೊಡುತ್ತೆ. ನಾನು ಕಲ್ತಿರೋದು ಇನ್ನು ಜೀವನದಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊತೀನಿ. ಆ ಪರ್ಸನ್ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಅವನ ಹತ್ರ ಮಾತುಕತೆ ನಡೆಸೋಣ, ಏನು ಹೀಗೆ ಅಂತ. ಅದು ಇಷ್ಟ ಆಗಲಿಲ್ಲ ಅಂದರೆ ಕಮ್ ಬ್ಯಾಕ್ ಆಗೋಣ. ಅಟ್ಲೀಸ್ಟ್ ಅವನ ಹತ್ರ ಹೇಳ್ಕೊಂಡ್ರೆ ಆ ಒಂದು ಬಾಂಡಿಂಗ್ ಏನಿದೆ ಅದು ಇನ್ನೂ ಜಾಸ್ತಿ ಬೆಳಿಬೋದು. ಅವನಿಗೂ ನಾನು ಇಷ್ಟ ಆಗ್ಬೋದು, ನಾನು ಅವನಿಗೆ ಇಷ್ಟ ಆಗ್ಬೋದು. ಅದರಿಂದ ನಮ್ಮ ಗ್ರೋತ್ ಜಾಸ್ತಿ ಬೇರೆ ರೀತಿ ಆಗ್ಬೋದು. ಖಂಡಿತ ಹೌದು. ಇದನ್ನೆಲ್ಲ ನೋಡಿದಾಗ ಬಿಗ್ ಬಾಸ್ ಅನ್ನೋದು ಒಂದು ಬದುಕಿನ ಪಾಠ ಅಂತಲೇ ಹೇಳ್ಕೊಂಡು, ಬಿಗ್ ಬಾಸ್ ಜೊತೆಗೆ ನನಗೆ ದೋಸ್ತನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಆ ದೋಸ್ತನು ಕೂಡ ನನಗೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗೆ, ನಾನು ಫಸ್ಟ್ ಬಿಗ್ ಬಾಸ್ ಮನೆ ಬಂದಾಗ ಅವ್ರು ಮಾಡೋ ರೀತಿ ನನಗೆ ಏನು ಗೊತ್ತಿಲ್ಲ, ನಾಮಿನೇಷನ್ ಗೊತ್ತಿರಲಿಲ್ಲ ಅನ್ನೋ ಥರ ಹೇಳಿದಾಗ ನಾನು ಒಂದಷ್ಟು ಹೇಳ್ತೀನಿ, ಈ ಥರ ಅಬ್ಸರ್ವ್ ಮಾಡ್ತಿರ್ಬೇಕು, ಇದೇ ಪ್ರಶ್ನೆ ಬರುತ್ತೆ, ನಾನು ಹೀಗೆ ಮಾಡ್ತಿರೋದು, ರಾತ್ರಿ ಮಲಗಬೇಕಾದ್ರೂ ಅಷ್ಟೇ ಎಲ್ಲ ಕಂಟೆಸ್ಟೆಂಟ್ಗಳದ್ದು ಪ್ಲಸ್ ಮೈನಸ್ ಯಾವುದು ಅಂತ ಯೋಚನೆ ಮಾಡಿ ಮಲ್ಕೋತಿದ್ದೆ. ಅದನ್ನು ಒಂದ್ಸಲ ಹೇಳಿದೆ, ಒಂದ್ಸಲ ಯಾವುದೋ ಒಂದು ಇದರಲ್ಲಿ ದೋಸ್ತ ಕೇಳ್ತಾನೆ, ಇದನ್ನೆಲ್ಲ ಯೋಚನೆ ಮಾಡ್ತೀನಿ, ನಂಗೆ ಹೇಳಲೇ ನಾನು ಬಿಗ್ ಬಾಸ್ ಮನೇಲಿ ಆಟ ಅಲ್ಲ, ಅದಕ್ಕೆ ದೋಸ್ತ ನೀನು ಹೇಳ್ಬೇಕಿತ್ತು ದೋಸ್ತ, ನಂಗೆ ಗೊತ್ತಾಗ್ತಿರ್ಲಿಲ್ಲ ಹಾಗೆ ಹೀಗೆ ಅಂತ. ಬಟ್ ನಾನು ಆ ಬಿಗ್ ಬಾಸ್ ಆಟದನ್ನು ಹೇಳ್ಕೊಟ್ಟಿರ್ಬೋದು, ಬಟ್ ದೋಸ್ತ ನನಗೆ ಬಿಗ್ ಬಾಸ್ ಹೇಗೆ, ಬಿಗ್ ಬಾಸ್ ಬಗ್ಗೆ ನಾನು ಆಟದನ್ನು ಅವರಿಗೆ ಕಲಿಸ್ಕೊಟ್ಟೆ. ಅವರು ನನಗೆ ಹೇಗೆ ಉಳ್ಕೋಬೇಕು ಅಥವಾ ಯಾವ ರೀತಿ ಆಟ ಆಡಬೇಕು ಅಂತನ, ಅದರ ಜೊತೆಗೆ ಬದುಕಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ನನಗೆ ದೋಸ್ತನೇ ಇದ್ದಾಗ ನನಗೊಂದು ಶೇರಿಂಗಲ್ಲಿ ಅವ್ರ ಜೊತೆ ಇದ್ದ ಮಾತುಕತೆಯಲ್ಲಿ ನನಗೆ ತುಂಬ ಕಲ್ತ್ಕೊಂಡೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಅದು ನಮಗೂ ಎಲ್ಲೋ ಒಂದು ಕಡೆ ಕಾಣಿಸಿದೆ. ಅದು ಇಬ್ಬರು ಒಬ್ರಿಗೊಬ್ರು ಹೇಗೆ ನಿಮ್ಮ ರೀತಿಲಿ ಸಹಾಯ ಮಾಡಿಕೊಂಡು ಕೊನೆವರೆಗೂ ಬಂದಿದ್ದೀರಾ ಅನ್ನೋದು. ಹಾಗೆ ಇದೇ ಟೈಮಲ್ಲಿ ಬಿಗ್ ಬಾಸ್ ಮನೆಯನ್ನು ನೆನೆಸ್ಕೊಂಡು ಆ ಜರ್ನಿನ ನೆನೆಸ್ಕೊಂಡಾಗ ಯಾರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾರಿಗಾದ್ರು ಸಾರಿ ಹೇಳಬೇಕಂತ ಇದ್ದರೆ ಯಾರಿಗೆ ಹೇಳ್ತೀರಾ? ಥ್ಯಾಂಕ್ಸ್ ದೋಸ್ತನಿಗೆ ಹೇಳ್ತೀನಿ. ನೀವು ಹೇಳಿದಾಗೆ ದೋಸ್ತನ ಜೊತೆ ಇದ್ದ ನನಗೆ, ನಾನು ಫಸ್ಟಲ್ಲಿ ಹೇಳಿದೆ ಒಂದು ಕ್ಯೂಬ್ ಟಾಸ್ಕ್ ಇತ್ತಲ್ಲ, ನಾನು ಮತ್ತು ದೋಸ್ತ ಒಂದು ಟಾಸ್ಕಲ್ಲಿ ಸುಸ್ತಾಗಿ ಮಲ್ಕೋತಾರೆ. ಆವಾಗ ಈ ವ್ಯಕ್ತಿ ಟಾಸ್ಕಿಗೆ ಸೂಟೇಬಲ್ ಅಲ್ಲ ಅನ್ನೋ ಥರ ಮಾತಾಡ್ಕೋತಾರೆ ಮನೆಯಲ್ಲಿ. ಅಲ್ಲಿ ಯಾರಿಗೂ ಒಬ್ರಿಗೊಬ್ರು ಸಾಥ್ ಕೊಡಬೇಕು. ನಾನು ದೋಸ್ತನ ನಂಬಿದೆ ಆ ಟೈಮಲ್ಲಿ, ನಾನು ಕ್ಯಾಪ್ಟನ್ ಆಗಿದ್ರು ಆಗಲಿಲ್ಲ ಅಂದರು, ನಾನು ನಿನ್ನ ನಂಬ್ತೀನಿ ಅಂತ. ಅವ್ರು ಸಹ ಅಂದರು ನಾನು ನಿನ್ನ ನಂಬ್ತೀನಿ ಅಂತ. ಅದಕ್ಕೆ ನಾವಿಬ್ಬರು ಆಟ ಆಡ್ತಾ ಬಂದ್ವಿ. ಅದು ಫೈನಲ್ವರೆಗೆ ಬಂದು ಆ ಟೈಮಲ್ಲಿ ಚೈತ್ರ ಅವರು ನಮ್ಮ ಕ್ಯೂಬನ್ನು ಇಟ್ಕೊಂಡ್ರು. ನೆಕ್ಸ್ಟು ಟಾಸ್ಕಲ್ಲಿ ಕ್ಯಾಪ್ಟನ್ ಆಗಿದ್ರು. ಫಸ್ಟ್ ಮನೆಯಲ್ಲಿ ಬಂದ ಮೇಲೆ ಅವರು ಕ್ಯಾಪ್ಟನ್ ಆಗಿದ್ದು ಆವಾಗ ತುಂಬ ಖುಷಿಯಾಗಿತ್ತು. ಆನಂತರ ಎಲ್ಲ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕಲ್ಲೂ ಕೂಡ ಹೀಗೇನೆ ಆಗ್ತಿತ್ತು.
ದೋಸ್ತ ನಾನು ಆಟ ಆಡ್ತಾ ಬರೋದು ಫಿನಾಲೆವರೆಗೆ ಬರೋದು, ಅಲ್ಲಿಗೆ ಈಚೆ ಬರೋದು. ಫೈನಲ್ ಏನಿದೆ ಅದರಿಂದ ಈಚೆ ನಾನು ಹೊರಗಡೆ ಬರ್ತಿದ್ದೆ. ಇನ್ನೊಂದು ಟಾಸ್ಕು ಕೂಡ ಅಷ್ಟೇ, ಫೈನಲ್ ಬರ್ತಿದ್ದೆ ಕೆಳಗೆ ಬರ್ತಿದ್ದೆ. ದೋಸ್ತ ನಂಗೆ ಅನಿಸ್ತಿದೆ ಈ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಫೈನಲ್ವರೆಗೂ ಬರೋದು ಅದ್ರ ಹಿಂದೆನೇ ಬರ್ತೀನ ಅಂತ. ಅದು ಏನೋ ಗೊತ್ತಿಲ್ಲ. ದೋಸ್ತ ಬಂದ ನಂತರ ನಾನು ಕ್ಯಾಪ್ಟನ್ಸಿ ಏನಿದೆ ಅದರಲ್ಲಿ ಫೈನಲ್ವರೆಗೂ ಬಂದು ಈ ಕಡೆ ಬರೋದು. ಅಲ್ಲಿವರೆಗೂ ಈ ಸಾಕ್ಷಾತ್ ಸಾಕ್ಷಾತ್ ಹನುಮಂತನೇ ನನ್ನ ಜೊತೆಗಿದ್ದಾನೆ ಅನ್ನೋ ಥರ ಫೀಲಲ್ಲಿ ನಾನು ಆ ವಿಷಯಕ್ಕೆ ನಾನು ದೋಸ್ತ ಇದ್ದ ಅಷ್ಟು ದಿನ ನಾನು ತುಂಬ ಖುಷಿಯಾಗಿದ್ದೆ. ಆ ಖುಷಿಯಲ್ಲಿ ನಾನು ಜೀವಿಸಿದೆ. ಆ ಮನೆಯಲ್ಲಿ ನಾನು ಖುಷಿ ಪಟ್ಟ ಹಾಗೆ, ಅಂದರೆ ನಮ್ಮ ಮನೆಯವರು ಅನ್ನೋ ಥರ ನನಗೆ ಆವಾಗ ಅವ್ರ ಜೊತೆ ಫೀಲ್ ಆಯಿತು. ಆವಾಗ ನಾನು ಓಪನ್ ಅಪ್ ಆದೆ. ಅದೆಲ್ಲ ನೋಡಿದಾಗ ನಾನು ಥ್ಯಾಂಕ್ಸ್ ಮನೆಯಲ್ಲಿ ಹನುಮಂತನ ದೋಸ್ತಕ್ಕೆ ಹೇಳ್ತೀನಿ. ಸಾರಿ, ನಾನು ತಂಗಿ ಜಿಂಕಿ ಕೇಳ್ತೀನಿ. ಅಷ್ಟು ನಾಮಿನೇಟ್ ಮಾಡಿದ್ರು ಪಾಪ. ಆಕೆ ನನ್ನ ಹತ್ರ ಎಲ್ರಿಗೂ ಸ್ವ್ಯಾಗ್ ಮಾಡ್ತಿದ್ರು ಹಿಂಗೆ ಹೂ ಹೂ ಅಂತ. ಬಟ್ ನನ್ನ ಹತ್ರ ಯಾವ ರೀತಿನೂ ಆ ರೀತಿ ನಡ್ಕೊಂಡಿಲ್ಲ. ಎಲ್ಲೋ ಕಡೆವರೆಗೂ ನಾನು ಅಲ್ಲಿ ಕನ್ನಡಿ ನೋಡಿ ಮಿರನಿಗೆ ಹತ್ತಾಗ್ಲೂ ಬಂದು ಸಮಾಧಾನ ಮಾಡ್ತಾರೆ ನನಗೂ ಆವಾಗ ಫೀಲ್ ಅನ್ಸಿದ್ದು. ನಾನು ದೋಸ್ತನಿಗೆ ಹೇಳಿದೆ, ದೋಸ್ತ ಅವರು ಫೋನ್ ಮಾಡಿ ಅಳ್ತಿದ್ರು, ಅವಾಗ ಒಂದಿನೂ ನಾನು ತಂಗಿ ಜಿಕ್ಕಿ ಹತ್ರ ಹೋಗಿ ಸಮಾಧಾನ ಮಾಡು ಅಂತ ಹೇಳಿಲ್ಲ. ಅವ್ರು ನೋಡಿ ನನ್ನ ಹತ್ರ ಬಂದು ಸಮಾಧಾನ ಮಾಡ್ತಿದ್ದಾರೆ. ಅದೆಲ್ಲ ನೆನೆಸ್ಕೊಂಡಾಗ ತಂಗಿ ಜಿಂಕೆಗೆ ನಾನು ಅಷ್ಟೊಂದು ಸಪೋರ್ಟಿವ್ ಆಗಿರಲಿಲ್ಲ ಅನ್ನೋದೊಂದು ಸಾರಿ ಕೇಳ್ತೀನಿ. ವೆರಿ ಬ್ಯೂಟಿಫುಲ್. ಅಂದರೆ ಬಹುಶಃ ಈ ಕಾರಣಕ್ಕೇ ಜನ ನಿಮ್ಮನ್ನ ಹೊರಗಡೆ ಬಹಳ ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಅನಿಸುತ್ತೆ. ಅದೇನಿತ್ತು, ಅದೇನು ಅನ್ನಿಸ್ತಿತ್ತು, ನೀವು ಅದನ್ನ ಒಪ್ಕೊಂಡಿದ್ದೀರಾ ಅಥವಾ ಹೇಳ್ಕೊಂಡಿದ್ದೀರಾ ಅನ್ನೋದೇ ಜನರಿಗೆ ಬಹಳ ಇಷ್ಟ ಆಗಿದೆ.